ಪಾಪ ಹೆಸರು ಬಂದ್ಬಿಟ್ಟು ಅಪ್ಪು ಸುಬ್ರಹ್ಮಣ್ಯ ಅಂತ ಹೇಳಿ. ಯಾಕೆ ಅಪ್ಪು ಸುಬ್ರಹ್ಮಣ್ಯ ಅಂತ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಪ್ಪು ಸರ್ ಅವರ ಅಪ್ಪಟ ಅಭಿಮಾನಿಗಳು. ಅವ್ರ ತರ ಮಕ್ಕಳು ಪ್ರತಿಯೊಂದು ಮನೇಲೂ ಹುಟ್ಲಿ ಅನ್ನೋದು ನನ್ನ ಆಸೆ. ಅಪ್ಪು 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 ಒಂದು ವೇದಿಕೆ ಮೇಲೆ ಅವ್ರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ಮೆಚ್ಚಿ ಅಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಅವನಿಗೆ ಪ್ರೀತಿಯಿಂದ ಸಹಾಯ ಮಾಡಿದ್ದನ್ನ ಅದನ್ನ ವೇಸ್ಟ್ ಮಾಡಬಾರ್ದು, ಇಲ್ಲಿಗೆಲ್ಲಾದ್ರೂ ಕೊಡಬೇಕು, ಆಶ್ರಮಕ್ಕೆ ಕೊಡಬೇಕು ಅಂತ ಹೇಳಿ ಜನಸ್ನೇಹಿ ಆಶ್ರಮಕ್ಕೆ ಬಂದಿದ್ದಾರೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಈ ಪಾಪು ಹೆಸರು ಬಂದ್ಬಿಟ್ಟು ಅಪ್ಪು ಸುಬ್ರಹ್ಮಣ್ಯ ಅಂತ ಹೇಳಿ. ಯಾಕೆ ಅಪ್ಪು ಸುಬ್ರಹ್ಮಣ್ಯ ಅಂತ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಪ್ಪು ಸರ್ ಅವರ ಅಪ್ಪಟ ಅಭಿಮಾನಿಗಳವರು. ಸೊ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಅಪ್ಪು ಸರ್ ಹೆಸರನ್ನ ಇಟ್ಟು ಅವ್ರ ತರನೇ ಕರಾಟೆ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು ಕಲಿಬೇಕು ಅಂತ ಹೇಳಿ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಸೇರಿಸಿದಾರಂತೆ. ಜೊತೆಗೆ ಇದಕ್ಕೆ ಮಡೇನೂರ್ ಮನು ಅವರು ಮತ್ತೆ ಇನ್ನೊಂದಷ್ಟು ಜನ ಸ್ನೇಹಿತರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಂಜಯ್ ಸರ್ ಅಂತ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ಇವತ್ತು ಅವರ ಒಂದು ಜನ್ಮದಿನ, ಹಾಗಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಖುಷಿ ಆಗ್ತಾ ಇದೆ. ಸುಮಾರು ದಿವಸದಿಂದ ಬರ್ಬೇಕು ಅಂದ್ಕೊಂಡಿದ್ದ ಬರಕ್ಕಲ್ಲ, ಹಾಗಾಗಿ ಅಪ್ಪು ಸರ್ ಇವ್ರ ಬರ್ತಡೇ ಇಲ್ಲೇ ಬಂದು ಆಚರಿಸ್ಕೊಡ್ಬೇಕು ಅಂತ. ಹಾಗಾಗಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ. ಒಂದು ಆಸೆ ಐತೆ ನಮಗೆ, ಅಪ್ಪು ಸರ್ ಜೊತೆ ಹೆಸರಿಡಿಸ್ಬೇಕು ಅಂತ ಆಸೆ ಇತ್ತು. ಅಪ್ಪು ಸರ್ ಜೊತೆ ಅವನ್ನ ಹೆಸರಿಡಿಸ್ಬೇಕು ಅಂತ ಆಸೆ ಇತ್ತು, ಅದಾಗ್ಲಿಲ್ಲ. ಹಂಗಾಗಿ ಅವನಿಗೆ ನೀವು ಅಪ್ಪು ಅಂತ ಹೆಸರಿಡಿ ಸರ್. ಅವ್ರ ಹೆಸರು ನಾನು ಇಡೋದು ಹೇಗ ಸರ್? ಏನೋ ನಿಮ್ಮಲ್ಲಿ ಆ ಗುಣ ನೋಡಿದೆ ನಾನು. ಓಕೆ ಸ್ನೇಹಿತರೆ, ಇದು ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಅಪ್ಪು ಸರ್ ಕೈಲಿ ಅಪ್ಪು ಸರ್ ಹೆಸರನ್ನ ಇವ್ರಿಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ರಂತೆ, ಅಂದ್ರೆ ಇಡಿಸ್ಬೇಕಂತ. ಬಟ್ ಅವ್ರ ಹೆಸರನ್ನ ಹೇಳೋಷ್ಟು ದೊಡ್ಡ ವ್ಯಕ್ತಿ ಅಂತೂ, ಅಂದ್ರೆ ನಾನು ಇಡೋಷ್ಟು ದೊಡ್ಡ ವ್ಯಕ್ತಿನೇ ಅಲ್ವಾ ನಂಗೆ ಗೊತ್ತಿಲ್ಲ. ಅಂದ್ರೆ ಅವ್ರು ಮಾಡಿರುವಂಥ ಒಂದು ಸಮಾಜಮುಖಿ ಕೆಲಸಗಳಿಗೆ ಭಗವಂತ ಒಳ್ಳೇದು ಮಾಡಲಿ. ಅವ್ರ ಥರ ಮಕ್ಕಳು ಪ್ರತಿಯೊಂದು ಮನೇಲೂ ಹುಟ್ಲಿ ಅನ್ನೋದು ನನ್ನ ಆಸೆ. ಹಾಗೆ ಅವರ ಹೆಸರನ್ನ ನಮ್ಮ ಮಗನಿಗೆ ಇಟ್ಟಿದ್ದೀರಾ. ಅವ್ರ ಥರನೇ ಹೆಸರು, ಕೀರ್ತಿ, ಸಂಪತ್ತನ್ನು ಸಂಪಾದನೆ ಮಾಡಲಿ. ಜೊತೆಗೆ ಸಮಾಜಕ್ಕೆ ಒಂದು ಮಾದರಿಯಾಗಿ ಬದುಕಲಿ, ಸಮಾಜಕ್ಕೆ ಕೊಡುಗೆಯಾಗಿ ಬದುಕಲಿ, ಸಮಾಜಕ್ಕೆ ಇವ್ರ ಕೈಲಾದಂಥ ಸಹಾಯ ಮಾಡುವಂಥ ವ್ಯಕ್ತಿಯಾಗಲಿ. ಅಪ್ಪು ಸರ್ ಅಂತ ನಿಮಗೆ ಅಪ್ಪ ಅಮ್ಮ ಹೆಸರಿಟ್ಟಿದ್ದಾರೆ. ಅಪ್ಪು ಸರ್ ಥರನೇ ದೊಡ್ಡ ವ್ಯಕ್ತಿಯಾಗಿ ಬೆಳ್ಳಿ ಪರದೆ ಮೇಲೆ ಚೆನ್ನಾಗಿ ಮಿಂಚಮ್ಮ. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಅಪ್ಪು ಅಪ್ಪು ಅಪ್ಪು. ಓಕೆನಾ? ಥ್ಯಾಂಕ್ ಯು. ಸೊ ಇದು ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಅದು ಹೇಳ್ಕೊಳಕ್ಕಾಗಲ್ಲಮ್ಮ. ಆ್ಯಕ್ಚುಲಿ ತುಂಬ ಸಂತೋಷ. ಒಳ್ಳೇದಾಗಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಪ್ಪು. ಚೆನ್ನಾಗಿದೆಯಾ ಹೆಸರು? ಅಮ್ಮ ಅಪ್ಪ ಇಟ್ಟಿರೋದು ಹೆಸರು ಚೆನ್ನಾಗಿದೆಯಾ? ಏನು ಅನ್ನಿಸ್ತು? ನೀನು ದೊಡ್ಡನಾದ್ಮೇಲೆ ಏನಾಗ್ತೀಯಾ? ಅಪ್ಪು ಸರ್ ಅಭಿಮಾನಿ ಆಗ್ತೀಯಾ? ಅವ್ರ ತರ ಕೆಲಸಗಳನ್ನ ಮಾಡ್ಬೇಕು. ಏನೇನ್ ಮಾಡ್ತೀಯಾ? ಡ್ಯಾನ್ಸ್ ಮಾಡ್ತೀನಿ, ಕರಾಟೆ ಮಾಡ್ತೀನಿ, ಆಮೇಲೆ ಸ್ಟಂಟ್ ಕೂಡ ಎಲ್ಲ ಮಾಡ್ತೀಯಾ? ಆಮೇಲೆ ಡ್ಯಾನ್ಸ್ ಮಾಡ್ತೀನಿ, ಆಮೇಲೆ ಅಪ್ಪು ಸರ್ ತರ ಹೀರೋ ಆಗ್ತೀನಿ. ಹೌದಾ? ವೆರಿ ಗುಡ್. ಒಳ್ಳೇದಾಗ್ಲಿ. ನಿನ್ನ ಆಸೆ ಎಲ್ಲ ಈಡೇರಲಮ್ಮ. ಇಷ್ಟು ಚಿಕ್ಕ ವಯಸ್ಸಿಗೆ ಆತರ ಯೋಚನೆ ಬಂದಿದೆ ಅಂದ್ರೆ ಅವನಿಗೆ ಖಂಡಿತ ಸಾಧನೆ ಮಾಡ್ತಾನೆ. ಸೊ ಅದ್ರ ಕಡೆ ನಾವು ಕರ್ಕೊಂಡು ಹೋಗ್ಬೇಕಷ್ಟೇ. ಆಯ್ತು, ಒಳ್ಳೇದಾಗ್ಲಿ. ಆಯ್ತು ಸ್ನೇಹಿತರೆ, ಈ ವಯಸ್ಸಿಗೆ ಈ ಮಗು ದಾನ ಮಾಡೋ ಲೆವೆಲ್ಗೆ ಬಂದಿದೆ ಅಂದರೆ ಭಾಳ ಸಂತೋಷ ಆಗುತ್ತೆ. ಅಪ್ಪು ಸರ್ ಅವರ ಅಪ್ಪಟ ಅಭಿಮಾನಿ. ಅವ್ರ ಥರನೇ ಡ್ಯಾನ್ಸ್ ಮಾಡೋದು, ಕರಾಟೆ ಮಾಡೋದು ಅಥವಾ ಸ್ಟ್ರೆಂತ್ ಮಾಡೋದನ್ನ ಕಲ್ತಿದಾರಂತೆ. ಒಂದು ವೇದಿಕೆ ಮೇಲೆ ಅವ್ರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಮೆಚ್ಚಿ ಅಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಅವನಿಗೆ ಪ್ರೀತಿಯಿಂದ ಸಹಾಯ ಮಾಡಿದ್ದನ್ನ ಅದನ್ನ ವೇಸ್ಟ್ ಮಾಡಬಾರ್ದು, ಇಲ್ಲಿಗೆಲ್ಲಾದ್ರೂ ಕೊಡಬೇಕು, ಆಶ್ರಮಕ್ಕೆ ಕೊಡಬೇಕು ಅಂತ ಹೇಳಿ ಜನಸ್ನೇಹಿ ಆಶ್ರಮಕ್ಕೆ ಬಂದಿದ್ದಾರೆ. ಸೊ ಇದು ನಿಮ್ ಖರ್ಚಿಗೆ ಇಟ್ಕೋಬೇಕಲ್ವಾ ಇದನ್ನ? ಮತ್ತೆ ಯಾಕೆ ಕೊಡ್ತಾ ಇದ್ದೀರಾ? ನಾನು ಯಾಕೆ ಇಟ್ಕೋಬೇಕು ಅದನ್ನ? ಕಟ್ಟಡ ಕಟ್ತಾ ಇದೀವಲ್ಲ ಅದಕ್ಕ. ನಿಮಗ್ ಬೇಜಾರಾಗಲ್ವ ಇಷ್ಟು ದುಡ್ಡು ನನಗೆ ಕೊಟ್ರೆ? ಯಾಕೆ? ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಾ? ನಿಮ್ಗೂ ಹಂಗ ಅನಿಸ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ? ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಇನ್ನು ಪ್ರಪಂಚದ ಜ್ಞಾನನೇ ಇಲ್ದೇ ಇರ್ತಕ್ಕಂಥ ಅಪ್ಪು ಅನ್ನೋ ಈ ವ್ಯಕ್ತಿ ನಿಜವಾಗ್ಲೂ ಎಲ್ಲ ಯುವಕರಿಗೂ ಒಂಥರ ಮಾದರಿ. ಯಾಕೆ ಗೊತ್ತಾ? ಆತ ನೋಡಿ ಡ್ಯಾನ್ಸ್ ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಮಾಡಿ, ಡ್ಯಾನ್ಸ್ ಮಾಡಿ, ಕರಾಟೆ ಮಾಡಿ, ಆತನಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಜನಗಳಿಗೆ ಪ್ರದರ್ಶನ ಮಾಡಿ, ಅಲ್ಲಿ ಜನಗಳು ಆತನಿಗೆ ಪ್ರೀತಿಯಿಂದ ಕೊಟ್ಟಂತ ಹಣವನ್ನ ಜನಸ್ನೇಹಿ ಆಶ್ರಮಕ್ಕೆ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ನಿಜವಾಗ್ಲೂ ಬಹಳ ಒಂದು ಅದ್ಭುತವಾದಂತ ಸೇವೆ.
ಅಪ್ಪು ಸರ್ ಅಂತ ವ್ಯಕ್ತಿ ಆಗಲಿ, ಅಪ್ಪು ಸರ್ ಅಂತ ಗುಣಗಳು ಈ ವ್ಯಕ್ತಿಗೆ ಬರಲಿ. ಸೊ ಭಗವಂತ ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು. ಸೊ ಅಷ್ಟು ಬೇಗ ಕಟ್ಟಡ ನಿರ್ಮಾಣ ಆಗಲಿ. ಅಲ್ಲ, ನಿಮ್ಗೆ ಇಟ್ಕೋಬೋದಿತ್ತು, ಅವ್ನು ಇನ್ನು ಭವಿಷ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಳ್ಳೇದಾಗ್ಲಿ. ಅವ್ನು ದುಡಿಯೋ ಏಜ್ ಅಲ್ಲಿ ಅವ್ನು ಹುಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿ, ಅದನ್ನೇ ಹೇಳೋದನ, ಇವತ್ತು ನಾವೇನ್ ಇವತ್ತು ನಾವು ಮಕ್ಳಿಗೆ ಏನ್ ಹೇಳ್ಕೊಡ್ತೀವೋ ಆ ಮಕ್ಳು ಅದನ್ನೇ ಕಲಿತಾರೆ, ಮುಂದೆ ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ತಾರೆ, ಇನ್ನೊಂದು ಸಮಾಜಕ್ಕೆ ಇನ್ನೊಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ. ಸೊ ಇವಾಗ ನಾವ್ ಏನ್ ಕಲಿಸ್ತೀವಿ ಅದೇ ಮುಖ್ಯವಾಗಿ ಬರೋದು. ಈಗ ಆತನೇ ದುಡಿಯೋ ಲೆವೆಲ್ಗೆ, ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ದುಡಿತಾ ಇದ್ದಾನೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು. ಸೊ ಎಲ್ರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು ಮಡೇನೂರು ಮನು ಅಣ್ಣಂಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಸಂಜಯ್ ಮಾಸ್ಟರ್ ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಇವರ ಒಂದು ಪ್ರತಿಭೆಯನ್ನ ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಿರೋದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಗುಗೆ ಒಳ್ಳೇದಾಗ್ಲಿ. ಆದಷ್ಟು ಬೇಗ ಒಳ್ಳೊಳ್ಳೆ ವೇದಿಕೆಗಳು ಸಿಗಲಿ. ಇಂಥ ಪ್ರತಿಭೆಗಳನ್ನ ಆದಷ್ಟು ಚಾನಲ್ ಅವರು ಗುರುತಿಸಂಗಾಗ್ಲಿ. ಒಳ್ಳೇದಾಗ್ಲಿ. ಧನ್ಯವಾದ. ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.